ಹಾಯ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಕಿಚನ್ ಒಳಗೆ ಬರಬೇಕಾಗಿತ್ತು. ಬಂದಿದ ತಕ್ಷಣ ಅಮ್ಮ ಅಡುಗೆ ಮಾಡಿಬಿಡು ಅನ್ನೋದಾ? ಇನ್ನೇನು ಮಾಡು ಹೇಳಿದಾರಲ್ಲ ಅಂತ ಬೆಳಗ್ಗೆನೆ ಇತ್ತಿನ ಬೇಳೆ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬಸ್ ಅಂತ ಅಲ್ಲಿಂದ ನಮ್ಮ ಸಿಟಿಗೆ ಹೋಗಿ ಅಲ್ಲಿ ರೀಚ್ ಆಗಿ ಈ ಥರ ಔಟ್ಫಿಟ್ ಇತ್ತು, ಲಗೇಜ್ ಸಹ ಇತ್ತು. ಸೊ ನಾನು ವಿಡಿಯೋಸ್ ಮಾಡ್ತಿರೋದು ಮೊಬೈಲ್ ಒಡೆದೋಗಿತ್ತು, ರಿಪೇರಿ ಮಾಡಿಸ್ಕೊಂಡು ಬಂದಿದ್ದೀನಿ. ವೇಟಿಂಗ್. ಸೊ ಆರ್ಡರ್ಸ್ ಬಂದಿದ್ದು ಮೀಶೋದಲ್ಲಿ. ಸೊ ಬುಕ್ಕಿಂಗ್ ಮಾಡ್ಕೊಂಡಿರೋದ್ರಿಗೋಸ್ಕರ ಪಾರ್ಸಲ್ಗಳು 2 ಬಂದಿದ್ದು. ಇವೇ ಪಾರ್ಸಲ್ಗಳು. ಮತ್ತು ಇನ್ನೊಬ್ಬರು ಕಾಲ್ ಮಾಡಿ ಬರ್ತಿದ್ದಾವೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇವು ನೋಡಿದ್ರೆ 2 ಆಗಿದೆ. ಇನ್ನೂ ಒಂದು ಬರುತ್ತೆ ನನ್ನ ಔಟ್ಫಿಟ್ಟಿಗೆ. ಸೊ ಸೆಕೆಂಡ್ ಟ್ರಿಪ್ಸ್ ಈ ಸರ್ ಬಂದರು. ಇದು ಆರ್ಡರ್ ನೆನ್ನೆನೇ ಆರ್ಡರ್ ಆಗಿತ್ತು. ಸೊ ನಾನು ಮನೇಲಿ ಇಲ್ಲ ಅಂತ ಅವರು ವೇಟಿಂಗ್ ಬುಕ್ ಪೇ ಮಾಡಿಬಿಟ್ಟಿದ್ದೆ. ಆ್ಯಕ್ಚುಲಿ ಬಂದೀಗ ಕೊಟ್ಟಿದ್ದಾರೆ ಮತ್ತು ತಗೊಂಡಿದ್ದು. ನನ್ನ ಫ್ರೆಂಡ್ಸು ಡೈಲಿ ಪಾರ್ಟಿ ಕೊಡಿಸು, ಇಲ್ಲ ಎಲ್ಲಾದರೂ ಸ್ಪೆಷಲ್ಸ್ ಕೊಡಿಸು ಅಂತ ಡೈಲಿ ಕೇಳ್ತಿರ್ತಾರೆ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರಬಹುದು. ಸೊ ನಿಮ್ಗೇನಾದರೂ ನನ್ನ ಕಡೆಯಿಂದ ಪಾರ್ಟಿ ಆಗಿರ್ಬೋದು, ನ್ಯೂ ಇಯರ್ಗೆ ಪಾರ್ಟಿ ಬೇಕಂದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಡ್ರೆಸ್ ಹಾಕಿರ್ತೀನಿ. ಖಂಡಿತ ಅಲ್ಲಿ ವಿಸಿಟ್ ಆಗಿ ನಾನು ಕೊಡಿಸ್ತೀನಿ. ಸೊ ಈ ವಿಡಿಯೋ ಸುಮ್ಮನೆ ಜೋಕ್ಗೆ ಅಂತ ಮಾಡ್ತಿರೋದು, ಬೈಕೋಬೇಡಿ. ಸೊ ನಾವು ಊರಿಗಿಂದ ಬಂದು ಯಪ್ಪ ಆಚೆ ಕಡೆಯಿಂದ ಬಂದರೆ ಚಳಿ ಅಂದರೆ ಚಳಿ, ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಮತ್ತೆ 12 ಗಂಟೆಗೆ ಎದ್ದೇಳ್ತೀನಿ. ಸೊ 12 ಗಂಟೆ ಆಗಿದ್ದು ನಮ್ಮ ವಾಟ್ಸಪ್ಪಲ್ಲಿ ಈ ಥರ ಮೆಸೇಜ್ ಬಂದಿತ್ತು. ಸೊ ನಾವು ತರಲೆ ಕೆಲಸ ಮಾಡೋದು ಬಿಡ್ತೀವಾ? ಅಂತೂ ಬಿಡೋದೇ ಇಲ್ಲ. ನಾವು ತರಲೆ ಕೆಲಸ ಮಾಡೋದ್ರಲ್ಲಿ ಫಸ್ಟ್ ಇರ್ತೀವಿ. ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾಯಿದ್ದೀನಿ ನೋಡಿ. ಅವ್ರು ರಿಪ್ಲೈ ಕೊಡಲ್ಲ. ಸೊ ಹ್ಯಾಪಿ ನ್ಯೂ ಇಯರ್ ಅಂತ ಅವ್ರಿಗೂ ಸೆಂಡ್ ಮಾಡೋಣ. ಆ್ಯಕ್ಚುಲಿ ನೋಡೋದು ಇಲ್ಲ. ನಾವು ತರಲೆ ಕೆಲಸ ಮಾಡೋದ್ರಲ್ಲಿ ಫಸ್ಟ್. ಸೊ 12 ಗಂಟೆ ಆಗಿತ್ತು. ನಮ್ಮ ಅಡ್ರೆಸ್ ಕೊಟ್ಟಿದ್ದೀನಿ ನಾನು. ನಿಮಗೆ ಬೇಕಾ? ಇನ್ನೂ ಪ್ರೂಫು ಆಗಿದೆ, ತೋರಿಸ್ಲಾ? ಇನ್ಸ್ಟಾಗ್ರಾಮ್ಗೆ ಹೋಗಿ ನಂದು ಫಸ್ಟ್. ಅವ್ರು ತಮಾಷೆ ಮಾಡೋದು ಬಿಡ್ತೀವ? ತಮಾಷೆ ಮಾಡದೇ ಇರೋಲ್ಲ. ಸೊ ಅವ್ರಿಗೂ ಒಂದು ಬಿಸ್ಕೆಟ್ ಆಗಿದ್ದಾಯಿತು. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ಯೂಟ್ಯೂಬ್ ಚಾನಲಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ.